ಸ್ಟಾರ್ಟಿಂಗಿಂದ ಪ್ರತಿ ಶುಕ್ರವಾರ ಮಕ್ಳ ಕೈಲಿ ಮಾಡಿಸ್ಬೇಕು. ತಾಯಿ ಆದವರು ಮಾಡಿಸ್ಬೇಕಾಗಿರುವಂಥದ್ದು. ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಸೋದು. ಅವರು ಓದಿನಲ್ಲಿ 7ಗೆ ಮತ್ತು ಎಕ್ಸಾಮಲ್ಲಿ 100ಗೆ 100 ಬರ್ತಾರೆ, 99 ಅಂತೂ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳ್ಬೋದು. ಈಗ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದುವರಿಬೇಕು ಅಂದರೆ ಅವರು ಯಾವುದಾದ್ರೂ ಒಂದು ಪೂಜೆ ಮಾಡುವಂಥದ್ದು ಇದೆಯಾ, ಇಲ್ಲ ಅವ್ರ ಪರವಾಗಿ ತಾಯಿ ತಂದೆಯವರು ಪೂಜೆ ಮಾಡಬೇಕಾ, ಯಾವುದಾದ್ರೂ ಮಂತ್ರ ಮಕ್ಕಳು ಹೇಳುವಂಥದ್ದು ಅವರ ಅಂದರೆ ಉತ್ತಮ ಅಂಕಗಳನ್ನ ಪಡಿಬೇಕಂದಾಗ ಇದ್ರ ಬಗ್ಗೆ ತಿಳಿಸ್ಕೊಡಿ. ನಿಜವಾಗ್ಲೂ ತುಂಬ ಮಕ್ಕಳಿಗೆ ತುಂಬ ಯೂಸ್ ಆಗುವಂಥದ್ದು. ಯಾಕೆ ಅಂದರೆ ಈ ಒಂದು ವರ್ಷದಲ್ಲಿ ಮಕ್ಕಳಿಗೆ ನಾನು ಹೇಳಿಕೊಟ್ಟಂತಹ ಒಂದು ಸರಸ್ವತಿಯ ಬೀಜಾಕ್ಷರಿ ಮಂತ್ರ ಹಾಗೂ ಸರಸ್ವತಿಗೆ ಬಹಳ ಇಷ್ಟವಾಗಿರುವಂಥ ದೀಪಾರಾಧನೆ. ಈ ಒಂದು ದೀಪಾರಾಧನೆಯಿಂದ ಮಕ್ಕಳೆಲ್ಲರೂ ಈ ಸತಿ 95, 99 ಹೀಗೆ ಪರ್ಸೆಂಟೇಜಲ್ಲಿ ಉತ್ತೀರ್ಣರಾಗಿರುವಂಥದ್ದು. ಇದನ್ನು ತುಂಬ ಜನ ಹೇಳ್ಕೊಂಡಿದ್ದಾರೆ. ತುಂಬ ಖುಷಿಯಿಂದ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಜ್ಞಾಪಕ ಶಕ್ತಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಪ್ರತಿ ಶುಕ್ರವಾರ ಮತ್ತು ಎಕ್ಸಾಮ್ ಯಾವತ್ತು ಇರುತ್ತೆ ಆ ದಿವಸ ಎಲ್ಲ ಮಕ್ಕಳಿಗೆ ಮಾಡಬೇಕಾಗಿರುವಂಥದ್ದು. ಮಕ್ಕಳು ಸ್ಟಾರ್ಟಿಂಗಿಂದ ಪ್ರತಿ ಶುಕ್ರವಾರ ಮಕ್ಳ ಕೈಲಿ ಮಾಡಿಸ್ಬೇಕು. ತಾಯಿ ಆದವರು ಮಾಡಿಸ್ಬೇಕಾಗಿರುವಂಥದ್ದು. ಹಾಗೆ ಪ್ರತಿ ಎಕ್ಸಾಮ್ ಒಂದೊಂದು ದಿವಸ ಯಾವತ್ತಿರುತ್ತೋ ಅವತ್ತು ಮಾಡಲೇಬೇಕಾಗಿರುವಂಥದ್ದು. ಮಕ್ಕಳ ಕೈಯಲ್ಲಿ ಒಂದು ಉದ್ದಿನ ದೀಪ ಅಂತ ಮಾಡ್ತೀವಿ. ಹೇಗೆ ಅಂತಾದರೆ 1/4 kg, ಈ 1/4 kgನೇ ತರಬೇಕು. ಉದ್ದಿನ ಬೇಳೆ ತಗೊಂಡು ಬಂದು ಅದರಲ್ಲಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ಏನಾದ್ರು ಕಲ್ಲಿಗಿಲ್ಲಿದ್ರೆ ಎಲ್ಲವನ್ನ ಸ್ವಚ್ಛ ಮಾಡಿಕೊಂಡು ಉದ್ದಿನ ಹಿಟ್ಟನ್ನು ಮಾಡಿಸ್ಕೊಂಬರ್ಬೇಕು. ಮೊದಲಿಗೆ 1/4 kgನೇ ತಗೊಳ್ಬೇಕು. ಅದು ಯಾಕೆ ಅಂತ ಹೇಳ್ತೀನಿ. 1/4 kg ಹಿಟ್ಟನ್ನು ಹಿಟ್ಟು ಮಾಡ್ಕೊಂಡ್ಬಂದು ಒಂದು ಡಬ್ಬಿಗೆ ತುಂಬಿಸಿಟ್ಕೊಳ್ಳೋದು. ಪ್ರತಿ ಶುಕ್ರವಾರ ಆ ಒಂದು ಉದ್ದಿನ ಹಿಟ್ಟನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದಿಷ್ಟನ್ನು ಹಾಕ್ಕೊಂಡು ಹಸಿ ಹಾಲು ಹಾಕಿ ಕಲಸಿ ಅದು ಒಂದು ಚಪಾತಿ ಹಿಟ್ಟಿನ ರೂಪದಲ್ಲಿ ಮಾಡಿಕೊಂಡು 2 ದೀಪವನ್ನು ಮಾಡ್ಕೋಬೇಕು. ಅದು ಉದ್ದಿನ ದೀಪ ಆಗುತ್ತೆ. ದೀಪದ ಆಕಾರದಲ್ಲಿ ಮಾಡಿಕೊಂಡು ಅದಕ್ಕೆ 2 ತುಪ್ಪದ ಬತ್ತಿಯನ್ನು ತುಪ್ಪದ ಬತ್ತಿಯನ್ನು ಇಟ್ಟು ಅದಕ್ಕೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮಕ್ಕಳನ್ನು ಕೂರಿಸ್ಕೊಳ್ಳೋದು. ಪ್ರತಿ ಶುಕ್ರವಾರ ಮಾಡಬೇಕು. ಮತ್ತು ಪ್ರತಿ ಎಕ್ಸಾಮ್ ಯಾವಾಗ ಇರುತ್ತೋ ಆವಾಗ ಇದನ್ನು ಮಾಡಬೇಕಾಗಿರೋದು. ಮಕ್ಕಳನ್ನು ಕೂರಿಸ್ಕೊಳ್ಳೋದು. ತಾಯಂದರು ಕೂರಿಸ್ಕೊಂಡು, ದೊಡ್ಡ ಮಕ್ಕಳಿಗಾದರೆ ನಾವು ಹೇಳ್ಕೊಟ್ರೆ ಅವರೇ ಮಾಡ್ತಾರೆ. ಚಿಕ್ಕ ಮಕ್ಕಳಿಗಂದರೆ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗಂದರೆ ನಾವು ಹೇಳ್ಕೊಡ್ಬೇಕಾಗತ್ತೆ. ತಾಯಂದರು ಕೂರಿಸ್ಕೊಂಡು ಮೊದಲಿಗೆ 21 ಗರಿಕೆಯನ್ನು ಇಟ್ಕೋಬೇಕು. 21 ಗರಿಕೆಯನ್ನು ಇಟ್ಕೊಂಡು ಮಕ್ಕಳ ಕೈಲಿ ಇಟ್ಕೊಂಡು ಓಂ ಗಂ ಗಣಪತಿಯೇ ನಮಃ ಅಂತ 21 ಬಾರಿ ಹೇಳಿಸೋದು. ಮೊದಲಿಗೆ ಗರಿಕೆಯನ್ನು ಇಟ್ಕೋಬೇಕು. 21 ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತ ಮಕ್ಕಳ ಕೈಲಿ ಹೇಳಿಸಿ, ನಂತರ ಆ ಗರಿಕೆಯನ್ನು ಗಣೇಶನ ಪಾದಕ್ಕೆ ಇಡುವಂಥದ್ದು. ಅಂದರೆ ಮಕ್ಕಳು ಕೈಯಲ್ಲಿ ಇಟ್ಕೋಬೇಕಾ? ಮಕ್ಕಳು ಕೈಯಲ್ಲೇ ಇಟ್ಕೋಬೇಕು. ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿಸ್ಬೇಕು. ಮೊದಲಿಗೆ ಆ ಗರಿಕೆಯನ್ನು ಮಕ್ಕಳು ಗಣಪತಿಯ ಪಾದಕ್ಕೆ ಇಡಬೇಕು ಮೊದಲಿಗೆ. ನಂತರ ಮಲ್ಲಿಗೆ ಹೂವು ಸಿಕ್ಕಿಲ್ಲ, ಸೀಸನ್ ಇಲ್ಲ ಅನ್ನೋದಾದರೆ ಬಿಳಿ ಹೂವು ಕೈಯಲ್ಲಿ ಹಿಡ್ಕೋಬೇಕು. ಓಂ ಸಂ ಸರಸ್ವತ್ಯೈ ನಮಃ, ಓಂ ಸಂ ಸರಸ್ವತ್ಯೈ ನಮಃ ಅಂತ ಬಿಳಿ ಹೂವನ್ನು ಇಟ್ಕೊಂಡು 21 ಬಾರಿ ಹೇಳಿ ಸರಸ್ವತಿಯ ವಿಗ್ರಹ, ಫೋಟೋ ಅಥವಾ ಅಮ್ಮನವರ ಯಾವುದೇ ವಿಗ್ರಹ ಇದ್ದರೂ ಅಲ್ಲಿ ಇಡುವಂಥದ್ದು. ಇದನ್ನು ಮಾಡಿ ಅಂದರೆ 2 ಒಟ್ಟಿಗೆ ಮಾಡಬೇಕಾ? 2 ಒಟ್ಟಿಗೆ. 21 ಬಾರಿ ಗಣಪತಿ, 21 ಬಾರಿ ಸರಸ್ವತಿ, ಈ 2 ಮಂತ್ರವನ್ನು ಹೇಳಿಕೊಂಡು ನಂತರ ಮತ್ತೊಂದು ನಾನು ಏನು ಹೇಳ್ಬೋದು ಅಂದರೆ, ಸರಸ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಯಾವ ಮನೆಯಲ್ಲಿ ಮಕ್ಕಳಿರ್ತಾರೋ ಅವ್ರ ಮನೇಲಿ ಇರೋದು ತುಂಬ ಉತ್ತಮ ಅಂತ ಹೇಳ್ತೀನಿ.
ನಂತರ ಈ ಒಂದು ಉದ್ದಿನ ದೀಪದ ಆರತಿಯನ್ನು ಮಾಡಿಸ್ಬೇಕು. ಹೇಗೆ ಮಾಡಿಸೋದು? 1 ಬಾರಿ, 2 ಬಾರಿ, 3 ಬಾರಿ, ಈ ರೀತಿಯಲ್ಲಿ 7 ಬಾರಿ ಇದನ್ನು ಆರತಿಯನ್ನು ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ. ಮಾಡಿಸಿ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ನಿಜವಾಗ್ಲೂ ಅವರ ಜ್ಞಾಪಕ ಶಕ್ತಿ, ಅವರು ಓದಿನಲ್ಲಿ ಏಳಿಗೆ ಮತ್ತು ಎಕ್ಸಾಮಲ್ಲಿ 100ಗೆ 100 ಬರ್ತಾರೆ, 99 ಅಂತೂ ಡೆಫಿನೆಟಾಗಿ ಬರ್ತಾರೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಇದು ತುಂಬ ಸುಲಭವಾಗೂ ಇದೆ. ಹೌದು, ಮಕ್ಕಳು ಉಚ್ಚಾರಣೆ ಮಾಡೋದಕ್ಕೂ ಮಂತ್ರಗಳು ಸುಲಭವಾಗಿ ಕೂಡ ಇದೆ. ಹೌದು. ಹೀಗೆ ಮಕ್ಕಳಿಗಾಗಿ ಸಾಕಷ್ಟು ತರಗತಿಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಜ್ಞಾನ ವೃದ್ಧಿಗಾಗಿ ಏನು ಮಾಡ್ಬೋದು, ಯಾವ ಆಹಾರವನ್ನು ತಗೊಳ್ಬಹುದು, ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಇದೆಲ್ಲ ತರಗತಿಗೆ ಜಾಯ್ನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ಖಂಡಿತ ಮೇಡಮ್.